ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸಿಕ್ಕಿರೋ ಜ್ಯೋತಿಷ್ಯ ವಿಶ್ಲೇಷಣೆಗಳು ಕೇವಲ ಭವಿಷ್ಯ ಹೇಳ್ತಿಲ್ಲ, ಬದಲಿಗೆ ಒಂದು ಕಥೆಯನ್ನೇ ಹೇಳ್ತಿವೆ. ಹೌದು, ಇದು ಕುಂಭರಾಶಿಯವರ ಜೀವನದಲ್ಲಿ ಆಗ್ತಿರೋ ಒಂದು ದೊಡ್ಡ ಪರಿವರ್ತನೆಯ ಕಥೆ. ಇದನ್ನ ಒಂದು ರೀತಿ ಕಾಸ್ಮಿಕ್ ಗ್ರಾಜ್ಯುಯೇಷನ್ ಅಂತ ಕರೆಯುವುದು ಅನ್ಸುತ್ತೆ. ಅಂದ್ರೆ ಹಲವು ವರ್ಷಗಳಿಂದ ಗುರು, ಕೇತು, ರಾಹುಗಳಂತಹ ಕಠಿಣ ಟೀಚರ್ಗಳ ಕೆಳಗೆ ಒಂದು ತರಬೇತಿಯಲ್ಲಿದ್ದ ಹಾಗೆ. ಆ ತರಬೇತಿ ಈಗ ಮುಗ್ದು ಮುಂದೇನು ಅನ್ನೋ ಹಂತ ಶುರುವಾಗಿದೆ. ಸೊ ಇವತ್ತು ನಾವು ಈ ಟ್ರೈನಿಂಗ್ನಲ್ಲಿ ಅವರು ಕಲಿತ ಪಾಠಗಳೇನು ಮತ್ತೆ ಈ ಹೊಸ ಆರಂಭ ಹೇಗಿರ್ಲಿದೆ ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ನೀವು ಹೇಳಿದ ಆ ಕಾಸ್ಮಿಕ್ ಗ್ರಾಜ್ಯುಯೇಷನ್ ಅನ್ನೋ ಪದ ಇದೆಯಲ್ಲ, ಅದು ತುಂಬಾ ಸೂಕ್ತವಾಗಿದೆ. ಹೌದಾ? ಈ ವಿಶ್ಲೇಷಣೆಗಳು ಕೇವಲ ಗ್ರಹಗಳ ಸ್ಥಾನ ಹೇಳ್ತಿಲ್ಲ. ಆ ಸ್ಥಾನಗಳು ಕುಂಭರಾಶಿಯವರ ಮನಸ್ಸಿನ ಮೇಲೆ, ಸಂಬಂಧಗಳ ಮೇಲೆ, ಜೀವನದ ದಾರಿಯ ಮೇಲೆ ಹೇಗೆ ಪರಿಣಾಮ ಬೀರಿವೆ ಅಂತಾನೂ ವಿವರಿಸುತ್ತೆ. ಅಂದ್ರೆ ಅವರ ಹಿಂದಿನ ಕಷ್ಟಗಳಿಗೆ ಕಾರಣ ಏನು ಅಂತಾನೂ ಹೇಳುತ್ತೆ. ಕಾರಣ ಕೊಡೋದ್ರ ಜೊತೆಗೆ ಅದೇ ಕಷ್ಟಗಳು ಈಗ ಹೇಗೆ ಅವರ ದೊಡ್ಡ ಶಕ್ತಿಯಾಗಿ ಬದಲಾಗ್ತಿವೆ ಅನ್ನೋದನ್ನೂ ತೋರಿಸುತ್ತೆ. ಸೊ ನಾವು ಅವರ ವ್ಯಕ್ತಿತ್ವದ ಪದರಗಳಿಂದ ಶುರು ಮಾಡೋಣ. ಸರಿ, ಹಾಗಾದ್ರೆ ಮೊದಲು ಈ ವಿದ್ಯಾರ್ಥಿಯ ಪ್ರೊಫೈಲಿಂದನೇ ಶುರು ಮಾಡೋಣ. ಅಂದ್ರೆ ಕುಂಭರಾಶಿಯರ ಮೂಲ ಸ್ವಭಾವ. ಈ ವಿಶ್ಲೇಷಣೆಯಲ್ಲಿ ಅವರ ವ್ಯಕ್ತಿತ್ವವನ್ನ ಪಾದಗಳ ಆಧಾರದ ಮೇಲೆ ವಿಂಗಡಿಸಿದ್ದಾರೆ. ಹೌದು. ನಮ್ಮ ಕೇಳುಗರಿಗಾಗಿ ಜ್ಯೋತಿಷ್ಯದಲ್ಲಿ ಈ ಪಾದ ಅಂದ್ರೆ ಏನು ಅಂತ ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಇದು ರಾಶಿ ಒಳಗಿನ ಒಂದು ಸಬ್ಡಿವಿಷನ್ ತರಹನಾ? ಖಂಡಿತ. ನೋಡಿ, ಪ್ರತಿಯೊಂದು ರಾಶಿಯನ್ನ ನಕ್ಷತ್ರಗಳ ಆಧಾರದ ಮೇಲೆ 4 ಭಾಗಗಳಾಗಿ ವಿಂಗಡಿಸ್ತಾರೆ. ಅದನ್ನೇ ಪಾದ ಅಂತ ಕರೆಯೋದು. ಓ, ಓಕೆ. ಇದು ವ್ಯಕ್ತಿತ್ವಕ್ಕೆ ಇನ್ನೊಂದು ಲೇಯರ್ ಸೇರಿಸಿದ ಹಾಗೆ. ಒಂದೇ ರಾಶಿಯವರಾದ್ರೂ ಅವರ ಜನ್ಮಪಾದದ ಆಧಾರದ ಮೇಲೆ ಅವರ ಸ್ವಭಾವ, ಯೋಚನೆ ಮಾಡೋ ರೀತಿ ಎಲ್ಲದರಲ್ಲೂ ಸೂಕ್ಷ್ಮ ವ್ಯತ್ಯಾಸಗಳಿರ್ತವೆ. ಕುಂಭರಾಶಿಯವರ ವಿಷಯದಲ್ಲಿ ಇದು ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತೀರಾ? ಹೌದು, ಖಂಡಿತವಾಗಿಯೂ. ಇಂಟ್ರೆಸ್ಟಿಂಗ್. ಹಾಗಾದರೆ ಎರಡನೇ ಪಾದದಲ್ಲಿ ಜನಿಸಿದವರ ಬಗ್ಗೆ ಈ ವಿಶ್ಲೇಷಣೆ ಏನ್ ಹೇಳುತ್ತೆ? ಅವರ ಮಾತು ಸ್ವಲ್ಪ ಕಠಿಣ ಅಂತ ಒಂದು ಕಡೆ ಉಲ್ಲೇಖ ಇದೆ. ಹೌದು, ಎರಡನೇ ಪಾದದವರದು ಎಕ್ದಮ್ ನೇರ ನುಡಿ. ಮನಸ್ಸಲ್ಲಿರೋದನ್ನ ಫಿಲ್ಟರ್ ಮಾಡದೆ ಹಾಗೆ ಹೇಳ್ಬಿಡ್ತಾರೆ. ಅದರಿಂದ ಬೇರೆಯವರಿಗೆ ಬೇಜಾರಾಗಬಹುದು ಅಲ್ವಾ? ಆಗ್ಬಹುದು. ಕೆಲವೊಮ್ಮೆ ಅವರ ಮಾತುಗಳು ನೋವುಂಟು ಮಾಡಬಹುದು. ಆದ್ರೆ ಅವರ ಉದ್ದೇಶ ಕೆಟ್ಟದ್ದಾಗಿರೋದಿಲ್ಲ. ಅವರ ಹೃದಯದಲ್ಲಿ ಪ್ರಾಮಾಣಿಕತೆಗೆ ಮೊದಲ ಸ್ಥಾನ. ಸುಳ್ಳು, ನಾಟಕೀಯತೆ ಎಲ್ಲ ಸಹಿಸಲ್ಲ. ಸಾಧ್ಯವೇ ಇಲ್ಲ. ಭಾವನಾತ್ಮಕವಾಗಿ ಅವರು ತುಂಬಾ ಗಟ್ಟಿ. ಆದ್ರೆ ಒಮ್ಮೆ ಅವರ ನಂಬಿಕೆಗೆ ದ್ರೋಹವಾದ್ರೆ ಅದನ್ನ ಮರಳಿಗಳಿಸೋದು ಬಹಳ ಕಷ್ಟ. ಅಂದ್ರೆ ಮಾತು ಕಠಿಣವಾದ್ರೂ ಮನಸ್ಸು ಮೃದು ಅನ್ನೋ ಹಾಗೆ. ಇನ್ನು ಮೂರನೇ ಪಾದದವರ ಬಗ್ಗೆ ಹೇಳೋದಾದ್ರೆ, ಅವರು ಹೊರಗಿನಿಂದ ಶಾಂತವಾಗ್ಕಂಡ್ರೂ ಒಳಗೆ ಆಲೋಚನೆಗಳ ಬಿರುಗಾಳಿಯೇ ಇರುತ್ತೆ ಅಂತ ಹೇಳಲಾಗಿದೆ. ಇದು ಹೇಗೆ? ನಿಖರವಾಗಿ ಮೂರನೇ ಪಾದದವರು ಮಾನಸಿಕವಾಗಿ ಅತ್ಯಂತ ಬಲಿಷ್ಠರು. ಅವರು ತಮ್ಮ ಭಾವನೆಗಳನ್ನ ಸುಲಭವಾಗಿ ಹೊರಗೆ ತೋರಿಸ್ಕೊಳ್ಳಲ್ಲ. ಎಲ್ಲವನ್ನೂ ಒಳಗೆ ಇಟ್ಕೊಳ್ತಾರೆ. ಹೌದು, ಒಳಗೆ ಇಟ್ಕೊಂಡು ವಿಶ್ಲೇಷಣೆ ಮಾಡ್ತಿರ್ತಾರೆ. ಇದ್ರಿಂದ ಕೆಲವೊಮ್ಮೆ ಓವರ್ ಥಿಂಕಿಂಗ್, ನಿದ್ರೆ ಇಲ್ದಿರೋದು, ಈ ತರಹ ಸಮಸ್ಯೆಗಳು ಬರಬಹುದು. ಆದ್ರೆ ಅವರ ದೊಡ್ಡ ಗುಣ ಅಂದ್ರೆ ಅನ್ಯಾಯವನ್ನು ಸಹಿಸದಿರೋದು. ತಮ್ಮಗಾಗ್ಲಿ ತಮ್ಮವರಿಗೆ ಅನ್ಯಾಯವಾದ್ರೆ ಅವರು ಧೈರ್ಯವಾಗಿ ನಿಲ್ತಾರೆ. ಅವರ ಮೌನವನ್ನ ದೌರ್ಬಲ್ಯ ಅಂತ ತಿಳ್ಕೋಬಾರ್ದು. ಅದೇ ಅವರ ಶಕ್ತಿ. ಹಾಗೆ ನಾಲ್ಕನೇ ಪಾದದವರಿಗೆ ಆಧ್ಯಾತ್ಮಿಕ ಒಲವು ಹೆಚ್ಚು ಅಂತ ವಿಶ್ಲೇಷಣೆ ಹೇಳುತ್ತೆ. ಇದು ಅವರ ಜೀವನ ದೃಷ್ಟಿಯನ್ನೇ ಬದಲಿಸ್ತದೆಯಾ? ಖಂಡಿತ. ನಾಲ್ಕನೇ ಪಾದದವರಿಗೆ ದೇವ್ರು, ಕರ್ಮ, ವಿಧಿ ಇವುಗಳ ಮೇಲೆ ಅಚಲವಾದ ನಂಬಿಕೆ ಇರುತ್ತೆ. ಜೀವನದಲ್ಲಿ ಏನೇ ನಡೆದ್ರೂ ಅದ್ರ ಹಿಂದೆ ಒಂದು ದೈವಿಕ ಕಾರಣ ಇದೆ ಅಂತ ನಂಬುತ್ತಾರೆ. ಆ ನಂಬಿಕೆಯೇ ಅವರಿಗೆ ಧೈರ್ಯ ಕೊಡುತ್ತೆ. ಹೌದು, ಕಷ್ಟದ ಸಮಯದಲ್ಲಿ ಇವರು ತುಂಬಾ ನಿಸ್ವಾರ್ಥಿಗಳು. ತಮ್ಮ ಆಸೆಗಳಿಗಿಂತ ಹೆಚ್ಚಾಗಿ ಕುಟುಂಬದವರ, ಸ್ನೇಹಿತರ ಅಗತ್ಯಗಳಿಗೆ ಹೆಚ್ಚು ಆದ್ಯತೆ ಕೊಡ್ತಾರೆ. ಸೊ ಈ ಎಲ್ಲಾ ಪಾದಗಳಲ್ಲೂ ಇರೋ ಒಂದು ಕಾಮನ್ ಫ್ಯಾಕ್ಟರ್ ಅಂದ್ರೆ ಎಷ್ಟೇ ಸೋತರೂ ಬಿದ್ರು ಮತ್ತೆ ಮೇಲೆದ್ದು ನಿಲ್ಲುವ ಚೈತನ್ಯ. ಅದೇ ಈ ವಿಶ್ಲೇಷಣೆಯ ಪ್ರಕಾರ ಈ ರೆಸಿಲಿಯನ್ಸ್ ಇದೆಯಲ್ಲ, ಅದೇ ಅವರ ನಿಜವಾದ ಶಕ್ತಿ ಅಲ್ವಾ? ಅದೇ ಮುಖ್ಯವಾದ ಪಾಯಿಂಟ್. ಅವರು ಇಲ್ಲಿವರೆಗೆ ಅನುಭವಿಸಿದ ಪ್ರತಿಯೊಂದು ಕಷ್ಟವೂ ಅವರನ್ನು ಮುರಿಯಲು ಬಂದಿದ್ದಲ್ಲ. ಬದಲಿಗೆ ಒಂದು ಅಪರೂಪದ ಗ್ರಹ ಸಂಯೋಗ. ಹೌದು, ರಾಹು, ಬುಧ, ಶುಕ್ರರ ಸಂಯೋಗ ಜನ್ಮಸ್ಥಾನದಲ್ಲಿ. ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಇದೊಂದು ಅತ್ಯಂತ ಶಕ್ತಿಶಾಲಿ ಸಂಯೋಗ. ಇದನ್ನ ತ್ರಿಗ್ರಹ ಯೋಗ ಅಂತನೂ ಕರೀತಾರೆ. ಇದು ಜೀವನಕ್ಕೆ ಒಂದು ವಿಶಿಷ್ಟವಾದ ಬಣ್ಣವನ್ನ ಕೊಡುತ್ತೆ. ಮೊದಲಿಗೆ ರಾಹುವಿನ ಬಗ್ಗೆ ಮಾತಾಡೋಣ. ರಾಹು ಅಂದ್ರೆ ವೇಗ, ಗೊಂದಲ ಮತ್ತೆ ಭ್ರಮೆ. ಈ ಪ್ರಭಾವದಿಂದ ಹಿಂದೆ ಇವರು ತಗೊಂಡ ನಿರ್ಧಾರಗಳು ವೇಗವಾಗಿ ಬದಲಾಗ್ತಿದ್ವು. ಅಂದ್ರೆ ಒಂದು ದಿನ ಸರಿ ಅನ್ಸಿದ್ದು ಮರ್ದಿನವೇ ತಪ್ಪು ಅಂತ ಕಾಣ್ತಿತ್ತು. ಹೌದು.
ಇದರಿಂದ ತಮ್ಮ ಮೇಲೆಯೇ ಕೋಪ ಹತಾಶೆ ಬಂದಿರೋ ಸಾಧ್ಯತೆಗಳೂ ಇವೆ. ಹಾಗಾದ್ರೆ ಈ ವಿಶ್ಲೇಷಣೆ ಹೇಳ್ತಿರೋದು ಹಿಂದೆ ಅವರಲ್ಲಿದ್ದ ಗೊಂದಲ ಒಂದು ದೌರ್ಬಲ್ಯವಾಗಿತ್ತು, ಆದರೆ ಈಗ ಅದೇ ಅನುಭವ ಒಂದು ಪಾಠವಾಗಿದೆ ಅಂತನಾ? ಅತ್ಯುತ್ತಮವಾಗಿ ಹೇಳಿದ್ರಿ, ಅದೇ ಇದರ ನಿಜವಾದ ಅರ್ಥ. ಅಂದ್ರೆ ವೇಗವಾಗಿ ಮರು ವಿಮರ್ಶೆ ಮಾಡುವ ಸಾಮರ್ಥ್ಯ ಈಗ ಅವರ ಜಾಗರೂಕತೆಗೆ ಒಂದು ಸಾಧನವಾಗಿದೆ. ಇದನ್ನ ಹೀಗೆ ಅರ್ಥೈಸ್ಕೊಳ್ಬೋದಾ? ಪರ್ಫೆಕ್ಟ್. ರಾಹು ಕಲಿಸಿದ ಪಾಠವೇ ಅದು. ಶಾರ್ಟ್ಕಟ್ಗಳ ಮೂಲಕ ಬೇಗ ಯಶಸ್ಸು ಗಳಿಸಬೇಕು ಅನ್ನೋ ಆಸೆ ಹುಟ್ಟಿಸೋದು ರಾಹುವಿನ ಪ್ರಭಾವವೇ. ಓ, ಆದ್ರೆ ಆ ದಾರಿಯಲ್ಲಿ ಹೋದಾಗ ಆದ ಅನುಭವಗಳು ಈಗ ಯಾವುದೇ ನಿರ್ಧಾರ ತಗೊಳ್ಳೋ ಮುಂಚೆ 10 ಸಲ ಯೋಚನೆ ಮಾಡೋ ಹಾಗೆ ಮಾಡಿವೆ. ಸೊ ಹಿಂದಿನ ಗೊಂದಲ ಈಗ ಸ್ಪಷ್ಟತೆಗೆ ದಾರಿಯಾಗಿದೆ. ಗ್ರೇಟ್. ಇನ್ನು ಬುಧನ ಬಗ್ಗೆ ಏನು ಹೇಳಲಾಗಿದೆ? ಬುಧ ಅಂದ್ರೆ ಮಾತು, ಬುದ್ಧಿ. ಈ ಸಂಯೋಗದಲ್ಲಿ ಬುಧನ ಪಾತ್ರವೇನು? ಬುಧ ಇವರಿಗೆ ಅದ್ಭುತವಾದ ಮಾತಿನ ಶಕ್ತಿಯನ್ನ ಕೊಡ್ತಾನೆ. ಇವರು ಮಾತಾಡಿದ್ರೆ ಎಂಥವರನ್ನು ಒಪ್ಪಿಸೋ ಮೆಚ್ಚಿಸೋ ಸಾಮರ್ಥ್ಯ ಇಡುತ್ತೆ. ಆದರೆ ಇಲ್ಲೊಂದು ವಿರೋಧಾಭಾಸವಿದೆ. ಇದೇ ಮಾತಿನ ಶಕ್ತಿ ಕೆಲವೊಮ್ಮೆ ಸಂಬಂಧಗಳಲ್ಲಿ ಬಿರುಕು ಮೂಡಿಸಿರಬಹುದು. ತಮಾಷೆಗೆ ಆಡಿದ ಮಾತು ಅಥವಾ ಆ ಕ್ಷಣದ ಕೋಪದಲ್ಲಿ ಬಂದ ಮಾತು ದೊಡ್ಡ ಸಮಸ್ಯೆಯಾಡಿರಬಹುದು. ಹೌದು, ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿ ಪ್ರೀತಿಪಾತ್ರರನ್ನು ದೂರ ಮಾಡಿರುವ ಅನುಭವಗಳೂ ಇವರಿಗಾಡಿರಬಹುದು. ಅಂದ್ರೆ ಅವರ ಮಾತಿನಲ್ಲಿ ಶಕ್ತಿ ಇದೆ, ಆದರೆ ಆ ಶಕ್ತಿಯನ್ನ ಯಾವಾಗ ಮತ್ತು ಹೇಗೆ ಬಳಸಬೇಕು ಅನ್ನೋದನ್ನ ಕಲಿಯೋದೇ ಒಂದು ದೊಡ್ಡ ಪಾಠವಾಗಿತ್ತು. ಕರೆಕ್ಟ್. ಈಗ ಶುಕ್ರನ ಬಗ್ಗೆ ನೋಡೋಣ. ಶುಕ್ರ ಅಂದ್ರೆ ಪ್ರೀತಿ, ಹಣ, ಸೌಂದರ್ಯ. ಈ ಯೋಗದಲ್ಲಿ ಶುಕ್ರನ ಪ್ರಭಾವ ಹೇಗಿರುತ್ತೆ? ಶುಕ್ರನ ಪ್ರಭಾವ ಇಲ್ಲಿ ಬಹಳ ತೀವ್ರವಾಗಿರತ್ತೆ. ಪ್ರೀತಿಯ ವಿಷಯದಲ್ಲಿ ಇವರು ಆದರ್ಶವಾದಿಗಳು. ಅಂದ್ರೆ ಪ್ರೀತಿಸಿದ್ರೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಅರ್ಪಿಸ್ಕೊಳ್ತಾರೆ. ಆದ್ರೆ ಪ್ರತಿಯಾಗಿ ಅಷ್ಟೇ ಪ್ರಮಾಣದ ಪ್ರೀತಿ, ಬದ್ಧತೆ ಸಿಗದಿದ್ದಾಗ ತೀವ್ರವಾಗಿ ನೊಂದುಕೊಳ್ತಾರೆ. ಪ್ರೇಮ ವೈಫಲ್ಯ, ನಂಬಿಕೆ ದ್ರೋಹದಂತಹ ಅನುಭವಗಳು. ಹೌದು, ಇವರನ್ನ ಬಹಳ ಆಳವಾಗಿ ಘಾಸಿಗೊಳಿಸಿರಬಹುದು. ಆರ್ಥಿಕವಾಗಿಯೂ ಅಷ್ಟೇ. ಶುಕ್ರನಿಂದಾಗಿ ಹಣ ಸಂಪಾದಿಸೋ ಮಾರ್ಗಗಳಿರ್ತವೆ, ಆದ್ರೆ ಜವಾಬ್ದಾರಿಗಳು, ಬೇರೆಯವರಿಗಾಗಿ ಮಾಡೋ ಖರ್ಚು, ಅದರಿಂದ ಉಳಿತಾಯ ಮಾಡೋದು ಕಷ್ಟ. ಹೌದು, ಸವಾಲಾಗಿರತ್ತೆ. ಹಣ ಬಂದ ವೇಗದಲ್ಲಿ ಹೋಗೋ ಅನುಭವಗಳು ಸಾಮಾನ್ಯ. ಈ ಯೋಗ ಸೃಜನಶೀಲ ಕ್ಷೇತ್ರಗಳಲ್ಲಿರುವವರಿಗೆ ಹೇಗೆ ಪರಿಣಾಮ ಬೀರುತ್ತೆ? ಅಂದ್ರೆ ಬರವಣಿಗೆ, ಮೀಡಿಯಾ, ಕಲೆ, ಈ ತರಹದ ಕ್ಷೇತ್ರಗಳಲ್ಲಿ. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಸಂಯೋಗವು ಸೃಜನಶೀಲತೆಗೆ ಒಂದು ವರದಾನ. ಆದ್ರೆ ಆರಂಭದಲ್ಲಿ ಮನ್ನಣೆ ಸಿಗೋದು ಕಷ್ಟ. ಅಂದ್ರೆ ಪ್ರತಿಭೆ ಗುರುತಿಸಲ್ಪಡಲ್ಲ. ಹೌದು, ಇವರ ಪ್ರತಿಭೆಯನ್ನ ಯಾರೂ ಗುರುತಿಸ್ತಿಲ್ಲ, ಇವರ ಕೆಲಸಕ್ಕೆ ಬೆಲೆ ಇಲ್ಲ ಅನ್ನೋ ಭಾವನೆ ಕಾಡಿರಬಹುದು. ಆದರೆ ವಿಶ್ಲೇಷಣೆ ಸ್ಪಷ್ಟವಾಗಿ ಹೇಳೋದೇನೆಂದ್ರೆ, ತಾಳ್ಮೆ ಕಳ್ಕೊಳ್ದೆ ತಮ್ಮ ಕೆಲಸವನ್ನ ಮುಂದುವರೆಸಿದ್ರೆ ಕಾಲಕ್ರಮೇಣ ಇವರಿಗೆ ಸಿಗಬೇಕಾದ ಯಶಸ್ಸು, ಪ್ರಸಿದ್ಧಿ ಖಂಡಿತ ಸಿಗುತ್ತೆ. ಸೊ ಇಲ್ಲಿ ತಾಳ್ಮೆಯೇ ಯಶಸ್ಸಿನ ಕೀಲಿ. ನಿಖರವಾಗಿ. ಓಕೆ, ಇದು ರಾಹು ಬುಧ ಶುಕ್ರರ ಕತೆ. ಆದ್ರೆ ಈ ಕಾಸ್ಮಿಕ್ ಸ್ಕೂಲ್ನಲ್ಲಿ ಇಬ್ಬರು ಬಹಳ ಕಠಿಣವಾದ ಪ್ರೊಫೆಸರ್ಗಳಿದ್ದಾರೆ ಅಂತ ವಿಶ್ಲೇಷಣೆ ಹೇಳುತ್ತೆ. ಹೌದು, ಗುರು ಮತ್ತು ಕೇತು. 5ನೇ ಮನೆಯಲ್ಲಿರುವ ವಕ್ರ ಗುರುವಿನ ಪಾಠಗಳ ಬಗ್ಗೆ ಮಾತಾಡೋಣ. 1 ನಿಮಿಷ. ವಕ್ರ ಗುರು ಅಂದ್ರೇನು ಅಂತ ನಮ್ಮ ಕೇಳುಗರಿಗೆ ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಇದರರ್ಥ ಗ್ರಹ ಹಿಂದಕ್ಕೆ ಚಲಿಸುತ್ತಿದೆ ಎಂದೇ. ಖಂಡಿತ. ವಕ್ರ ಅಂದ್ರೆ ಹಿಂದಕ್ಕೆ ಚಲಿಸೋದು ಅಂತ ಅನ್ಸಿದ್ರು, ವಾಸ್ತವಾಗಿ ಅದು ಭೂಮಿಯಿಂದ ನೋಡಿದಾಗ ಗ್ರಹವು ಹಿಂದಕ್ಕೆ ಚಲಿಸ್ತಿರುವಂತೆ ಕಾಣೋ ಒಂದು ದೃಷ್ಟಿ ಭ್ರಮೆ. ಓ, ಆಪ್ಟಿಕಲ್ ಇಲ್ಯೂಷನ್ ತರ. ಹೌದು, ಜ್ಯೋತಿಷ್ಯದಲ್ಲಿ ವಕ್ರಗ್ರಹದ ಪ್ರಭಾವವು ತೀವ್ರವಾಗಿರುತ್ತೆ ಮತ್ತು ಅದರ ಫಲಿತಾಂಶಗಳು ನೇರವಾಗಿ ಬರೋದಿಲ್ಲ. ಅದು ಒಂದು ವಿಷಯದ ಬಗ್ಗೆ ಪದೇ ಪದೇ ಯೋಚನೆ ಮಾಡೋ ಹಾಗೆ, ಆಳವಾಗಿ ವಿಶ್ಲೇಷಿಸೋ ಹಾಗೆ ಮಾಡುತ್ತೆ. ಅದಕ್ಕಾಗಿ ಅದರ ಫಲಿತಾಂಶಗಳು ತಡವಾಗಿ ಬರುತ್ತೆ. ತಡವಾಗಿ ಬಂದರೂ ಬಹಳ ದೃಢವಾಗಿರುತ್ತವೆ. 5ನೇ ಮನೆಯಲ್ಲಿರೋ ವಕ್ರಗುರು ಶಿಕ್ಷಣ, ಜ್ಞಾನ, ಪ್ರೀತಿ ಮತ್ತು ಮಕ್ಕಳ ವಿಷಯದಲ್ಲಿ ಪಾಠಗಳನ್ನ ಕಲಿಸುತ್ತಾನೆ. ಅಂದ್ರೆ ಓದಿಗೆ ತಕ್ಕ ಕೆಲಸ ಸಿಗದೇ ಇರೋದು, ಪ್ರೀತಿಯಲ್ಲಿ ತಪ್ಪು ತಿಳುವಳಿಕೆಗಳು, ಮಕ್ಕಳ ಬಗ್ಗೆ ಚಿಂತೆ, ಈ ರೀತಿಯ ವಿಳಂಬ ಮತ್ತು ಅಡೆತಡೆಗಳನ್ನ ಇವರು ಅನುಭವಿಸಿರಬಹುದು. ಹೌದು. ಆದರೆ ಈ ವಿಶ್ಲೇಷಣೆಯು ಇದನ್ನ ನೆಗೆಟಿವ್ ಆಗಿ ನೋಡ್ತಿಲ್ಲ. ಬದಲಿಗೆ ಇದು ಪುಸ್ತಕ ಜ್ಞಾನಕ್ಕಿಂತ ಅನುಭವ ಜ್ಞಾನವನ್ನ ನೀಡಿದ ಕಠಿಣ ಕೋಚ್ ಇದ್ದಾಗೆ ಅಂತ ಹೇಳುತ್ತೆ. ನಿಖರವಾಗಿ. ಆ ಕೋಚ್ ಕಲಿಸಿದ ಪಾಠವೇ ತಾಳ್ಮೆ. ಪ್ರತಿಯೊಂದಕ್ಕೂ ಸಮಯ ಇದೆ, ಆತುರಪಟ್ರೆ ಪ್ರಯೋಜನ ಇಲ್ಲ ಅನ್ನೋದನ್ನ ಈ ಗುರು ಕಲಿಸಿದ್ದಾನೆ. ಆದ್ರೆ ಈಗ ಆ ತರಬೇತಿ ಅವಧಿ ಮುಗಿದಿದೆ. ಹೌದು, ಮುಗ್ದಿದೆ. ಇದೇ ವಕ್ರ ಗುರು ಈಗ ಆಶೀರ್ವಾದವಾಗಿ ಬದಲಾಗ್ತಿದ್ದಾನೆ. ಉದ್ಯೋಗ, ವ್ಯವಹಾರ ಮತ್ತು ಕುಟುಂಬದಲ್ಲಿ ಒಂದು ಸ್ಪಷ್ಟತೆಯನ್ನ ತರ್ತಿದ್ದಾನೆ.
ಅಂದ್ರೆ ಯಾರನ್ನು ನಂಬಬೇಕು ಯಾರನ್ನು ದೂರ ಬಿಡಬೇಕು ಎಂಬ ವಿವೇಕ ಈಗ ಬರ್ತಿದೆ. ಹೌದು. ಹಿಂದೆ ಮಾಡಿದ ಸಣ್ಣ ಪುಣ್ಯದ ಕೆಲಸಗಳು ಕೂಡ ಈಗ ಅನಿರೀಕ್ಷಿತವಾಗಿ ಸಹಾಯಕ್ಕೆ ಬರುತ್ತೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಗುರು ಶಿಕ್ಷಿಸಲು ಬಂದಿರ್ಲಿಲ್ಲ, ತರಬೇತಿ ನೀಡಲು ಬಂದಿದ್ದ. ಆ ಟ್ರೈನಿಂಗ್ ಈಗ ಮುಗಿದಿದೆ. ಈ ತರಬೇತಿಯ ಸಮಯದಲ್ಲಿ ಸಾಕಷ್ಟು ನಷ್ಟ ಮತ್ತು ನೋವನ್ನು ಅನುಭವಿಸಿರ್ತಾರಲ್ವಾ, ಆ ನಷ್ಟವನ್ನು ಈಗ ಸಿಗುತ್ತಿರುವ ಜ್ಞಾನ ಸರಿದೂಗುತ್ತದೆಯೇ ಅಂತ ವಿಶ್ಲೇಷಣೆ ಏನಾದ್ರೂ ಹೇಳುತ್ತದೆಯಾ? ಇದು ಬಹಳ ಸೂಕ್ಷ್ಮವಾದ ಪ್ರಶ್ನೆ. ವಿಶ್ಲೇಷಣೆ ಹೇಳೋದೇನಂದ್ರೆ, ಆ ನಷ್ಟವನ್ನ ಮರೆಯೋಕೆ ಸಾಧ್ಯವಿಲ್ಲ. ಆದ್ರೆ ಆ ನಷ್ಟ ಯಾಕಾಯ್ತು ಅನ್ನೋ ಕಾರಣ ಈಗ ಅರ್ಥವಾಗತ್ತೆ. ಆ ನೋವಿನಿಂದ ಕಲಿತ ಪಾಠಗಳು ಭವಿಷ್ಯದಲ್ಲಿ ಅಂತಹ ನಷ್ಟಗಳು ಆಗದಂತೆ ರಕ್ಷಿಸುತ್ತವೆ. ಸೊ ಇದು ಸರಿದೂಗಿಸುವುದಕ್ಕಿಂತ ಹೆಚ್ಚಾಗಿ ಭವಿಷ್ಯವನ್ನ ಭದ್ರಪಡಿಸುವ ಒಂದು ರಕ್ಷಣಾ ಕವಚವಾಗಿ ಕೆಲಸ ಮಾಡುತ್ತೆ. ವಾವ್, ದಟ್ಸ್ ಅ ಪವರ್ಫುಲ್ ವೇ ಟು ಪುಟ್ ಇಟ್. ಈಗ ಇನ್ನೊಬ್ಬ ಪ್ರೊಫೆಸರ್ ಕೇತುವಿನ ಬಗ್ಗೆ ಮಾತಾಡೋಣ. 7ನೇ ಮನೆಯಲ್ಲಿರುವ ಕೇತು ಸಂಬಂಧಗಳ ವಿಷಯದಲ್ಲಿ ಒಂದು ದೊಡ್ಡ ಪರೀಕ್ಷೆ ಅಂತ ಉಲ್ಲೇಖಿಸಲಾಗಿದೆ. ಇದು ಹೇಗೆ? 7ನೇ ಮನೆ ಅಂದ್ರೆ ವೈವಾಹಿಕ ಜೀವನ, ವ್ಯಾಪಾರ ಪಾಲುದಾರಿಕೆ, ಸಾರ್ವಜನಿಕ ಸಂಬಂಧಗಳ ಸ್ಥಾನ. ಇಲ್ಲಿ ಕೇತು ಇರೋದು ಒಂಟಿತನ ಮತ್ತು ಅತೃಪ್ತಿಯನ್ನ ಸೂಚಿಸುತ್ತೆ. ಅಂದ್ರೆ ಸಂಬಂಧಗಳಲ್ಲಿದ್ರೂ ಒಬ್ಬಂಟಿ ಅನ್ನೋ ಫೀಲಿಂಗ್. ಹೌದು. ಎಲ್ಲರ ಜೊತೆಗಿದ್ರೂ ಎಲ್ಲೋ ಒಂದು ಕಡೆ ನಾನೊಬ್ಬಂಟಿ ಅನ್ನೋ ಭಾವನೆ ಇವರನ್ನ ಕಾಡಿರಬಹುದು. ನಂಬಿದವರಿಂದ ನಿರಾಸೆ, ಪಾಲುದಾರಿಕೆಯಲ್ಲಿ ಮೋಸ, ಅಥವಾ ಎಷ್ಟೇ ಪ್ರಯತ್ನ ಪಟ್ರೂ ಸಂಬಂಧದಲ್ಲಿ ಒಂದು ಸಂಪೂರ್ಣತೆ ಸಿಗದಿರೋ ಅನುಭವಗಳಾಗಿರಬಹುದು. ಹಾಗಾದ್ರೆ ಶುಕ್ರನು ಪ್ರೀತಿಯಲ್ಲಿ ಆದರ್ಶವಾದಿಗಳನ್ನಾಗಿ ಮಾಡಿದ್ರೆ, ಕೇತು ಸಂಬಂಧಗಳಲ್ಲಿ ವಾಸ್ತವವಾದಿಗಳಾಗಬೇಕಾದ ಕಠಿಣ ಪಾಠವನ್ನ ಕಲಿಸ್ತಾನೆ. ಈ ಎರಡರ ನಡುವಿನ ಸಂಘರ್ಷವೇ ಇವರ ಜೀವನದ ದೊಡ್ಡ ಪಾಠವಿರಬಹುದೇ? ಅಬ್ಸಲ್ಯೂಟ್ಲಿ. ಇದೇ ಅವರ ಜೀವನದ ಕೇಂದ್ರ ಬಿಂದು. ಕೇತು ಕಲಿಸಿದ ಪ್ರಮುಖ ಪಾಠವೆಂದ್ರೆ ಯಾರನ್ನು ಸಂಪೂರ್ಣವಾಗಿ ಅವಲಂಬಿಸಬಾರದು ಮತ್ತು ಸ್ವಂತ ಮೌಲ್ಯವನ್ನು ರಕ್ಷಿಸಿಕೊಳ್ಬೇಕು. ಹೌದು, ಆತ್ಮಗೌರವವನ್ನ ರಕ್ಷಿಸಿಕೊಳ್ಬೇಕು ಅನ್ನೋದು. ಈ ಒಂಟಿತನವೇ ಅವರನ್ನು ಆತ್ಮ ಅವಲೋಕನಕ್ಕೆ ದೂಡಿದೆ. ಈಗ ಕೇತುವಿನ ಪ್ರಭಾವ ಕಡಿಮೆ ಆಗ್ತಿದೆ. ಸೊ ಎಷ್ಟು ನಂಬಬೇಕು, ಎಲ್ಲಿ ಗಡಿರೇಖೆ ಹಾಕೊಳ್ಬೇಕು ಅನ್ನೋ ಸ್ಪಷ್ಟತೆ ಬಂದಿದೆ. ಹೌದು. ಇದರಿಂದಾಗಿ ಸಂಬಂಧಗಳು ನೋವು ಕೊಡೋದನ್ನ ನಿಲ್ಲಿಸಿ ಬಲ ನೀಡುವ ಹಂತಕ್ಕೆ ಬರ್ತಿವೆ. ಓಕೆ, ನಾವು ಇಲ್ಲಿಯವರೆಗೆ ಗುರು ಮತ್ತು ಕೇತುಗಳಿಂದ ಕಲಿತ ದೀರ್ಘಕಾಲದ ಪಾಠಗಳ ಬಗ್ಗೆ ಮಾತಾಡಿದ್ವಿ. ಈ ವಿಶ್ಲೇಷಣೆಯು ಫೆಬ್ರವರಿ 11 ಮತ್ತು 12 ಈ ಎಲ್ಲಾ ಪಾಠಗಳ ಒಂದು ಪರೀಕ್ಷಾ ದಿನ ಅಥವಾ ಪಾಪ್ ಕ್ವಿಜ್ ಅಂತ ಹೇಳೋ ಹಾಗಿದೆ. ಹೌದು, ಹೇಳ್ಬಹುದು. ಆ 2 ದಿನಗಳಲ್ಲಿ ಈ ದೊಡ್ಡ ಬದಲಾವಣೆಗಳು ಹೇಗೆ ಚಿಕ್ಕದಾಗಿ ಪ್ರತಿಫಲಿಸ್ತವೆ? ಹೌದು. ಆ 2 ದಿನಗಳಲ್ಲಿ ಚಂದ್ರನು ಕನ್ಯಾ ರಾಶಿಯಲ್ಲಿ ಅಂದ್ರೆ ಕುಂಭ ರಾಶಿಯವರ 8ನೇ ಮನೆಯಲ್ಲಿ ಸಂಚರಿಸುತ್ತಾನೆ. 8ನೇ ಮನೆ ಅಂದ್ರೆ? 8ನೇ ಮನೆ ಅಂದ್ರೆ ಹಠಾತ್ ಘಟನೆಗಳು, ಆಳವಾದ ಆಲೋಚನೆಗಳು ಮತ್ತು ಗುಪ್ತ ವಿಷಯಗಳ ಸ್ಥಾನ. ಹಾಗಾಗಿ ಈ 2 ದಿನಗಳು ಸ್ವಲ್ಪ ಸೂಕ್ಷ್ಮವಾಗಿರ್ತವೆ. ಇದರ ಪರಿಣಾಮ ಮನಸ್ಥಿತಿ ಮತ್ತು ಆರ್ಥಿಕತೆಯ ಮೇಲೆ ಹೇಗಿರುತ್ತೆ? ಮನಸ್ಸಲ್ಲಿ ಹಿಂದಿನ ತಪ್ಪುಗಳು, ಹಳೆಯ ನೋವಿನ ಘಟನೆಗಳು ಮತ್ತೆ ಮತ್ತೆ ಬರಬಹುದು. ಆದ್ರೆ ಇದು ನೋವನ್ನು ಅನುಭವಿಸಲಿಕ್ಕಲ್ಲ, ಬದಲಿಗೆ ಅದರಿಂದ ಹೊರಬರಲು. ಹೌದು, ಅದರಿಂದ ಸಂಪೂರ್ಣವಾಗಿ ಹೊರಬರಲು, ಒಂದು ಸ್ಪಷ್ಟತೆ ಪಡೆಯಲು. ಆರ್ಥಿಕವಾಗಿ ಯಾವುದೇ ದೊಡ್ಡ ಹೂಡಿಕೆ, ಸಾಲ ಕೊಡೋದು ಅಥವಾ ತಗೊಳ್ಳೋದು, ಹೊಸ ಒಪ್ಪಂದಗಳಿಗೆ ಸಹಿ ಹಾಕೋದು, ಇದಕ್ಕೆಲ್ಲ ಇದು ಸರಿಯಾದ ಸಮಯವಲ್ಲ. ಅನಗತ್ಯ ಖರ್ಚುಗಳ ಮೇಲೆ ಹಿಡಿತವಿರ್ಲಿ, ಇದು ತಾತ್ಕಾಲಿಕ ಅಷ್ಟೇ. ವೃತ್ತಿ ಮತ್ತು ಸಂಬಂಧಗಳ ವಿಷಯದಲ್ಲೋ? ಕೆಲಸದಲ್ಲಿ ಸ್ವಲ್ಪ ಒತ್ತಡ, ಗೊಂದಲ ಅಥವಾ ಸಣ್ಣಪುಟ್ಟ ತಪ್ಪುಗಳಾಗೋ ಸಾಧ್ಯತೆ ಇರುತ್ತೆ. ಆತುರ ಪಡದೆ ನಿಧಾನವಾಗಿ ತಾಳ್ಮೆಯಿಂದ ಕೆಲಸ ಮಾಡೋದು ಉತ್ತಮ. ಸರಿ. ಸಂಬಂಧಗಳಲ್ಲಿ ಸಣ್ಣ ವಿಷಯಕ್ಕೆ ದೊಡ್ಡ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ಹಾಗಾಗಿ ಈ 2 ದಿನಗಳಲ್ಲಿ ಆದಷ್ಟು ಮೌನವಾಗಿರೋದು ಮತ್ತು ತಾಳ್ಮೆ ವಹಿಸೋದು ಜಾಣತನ. ಆರೋಗ್ಯದ ಬಗ್ಗೆ ಏನಾದರೂ ವಿಶೇಷ ಕಾಳಜಿ ಬೇಕಾ? ಹೌದು, ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು, ನರಗಳ ದೌರ್ಬಲ್ಯ ಮತ್ತು ಮಾನಸಿಕ ಒತ್ತಡದ ಬಗ್ಗೆ ಕಾಳಜಿ ವಹಿಸಬೇಕು. ಸೊ ಈ 2 ದಿನಗಳು ಒಂದು ರೀತಿ ಕಾಮ್ ಬಿಫೋರ್ ದ ಸ್ಟಾರ್ಮ್ ಅಲ್ಲ, ಬದಲಿಗೆ ಕಾಮ್ ಆಫ್ಟರ್ ದ ಸ್ಟಾರ್ಮ್, ಅಂದ್ರೆ ಬಿರುಗಾಳಿಯ ನಂತರದ ಸ್ವಚ್ಛತೆಯ ಹಾಗೆ. ಪರ್ಫೆಕ್ಟ್, ಅದೇ ಸರಿಯಾದ ಹೋಲಿಕೆ. ಇದು ಒಂದು ರೀತಿಯ ರೀಸೆಟ್ ಬಟನ್ ಇದ್ದ ಹಾಗೆ. ಈ 2 ದಿನಗಳ ನಂತರ ಒಂದು ಸಕಾರಾತ್ಮಕ ಬದಲಾವಣೆ ಶುರುವಾಗುತ್ತೆ ಅಂತ ವಿಶ್ಲೇಷಣೆಯಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಈ ಗ್ರ್ಯಾಜುಯೇಷನ್ ನಂತರದ ಜೀವನ ಹೇಗಿರುತ್ತೆ? ಆದರೆ ಕೆಲವು ಎಚ್ಚರಿಕೆಗಳನ್ನು ಪಾಲಿಸಬೇಕಂತೆ. ಹೌದು. ಅದರಲ್ಲಿ ಮೊದಲನೇದು ದೃಷ್ಟಿದೋಷ. ಹೌದು. ಇಷ್ಟು ದಿನ ಕಷ್ಟಪಟ್ಟಿದ್ದವರು ಇದ್ದಕ್ಕಿದ್ದಂತೆ ಯಶಸ್ಸಿನತ್ತ ಸಾಗೋದನ್ನ ಕಂಡಾಗ ಸಹಜವಾಗಿಯೇ ಕೆಲವರಲ್ಲಿ ಅಸೂಯೆ ಮೂಡಬಹುದು. ಅದನ್ನೇ ದೃಷ್ಟಿದೋಷ ಅನ್ನೋದು.
ಹಾಗಾಗಿ ತಮ್ಮ ಯೋಜನೆಗಳನ್ನ ರಹಸ್ಯವಾಗಿಡ್ಬೇಕು. ಹೌದು, ತಮ್ಮ ಭವಿಷ್ಯದ ಯೋಜನೆಗಳನ್ನ, ದೊಡ್ಡ ಯೋಚನೆಗಳನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳದೆ ಸ್ವಲ್ಪ ರಹಸ್ಯವಾಗಿಡೋದು ಉತ್ತಮ. ಹೊಗಳಿಕೆಗೆ ಹಿಗ್ಗದೆ, ಟೀಕೆಗೆ ಕುಗ್ಗದೆ ತಮ್ಮ ದಾರಿಯಲ್ಲಿ ಸಾಗ್ಬೇಕು. ಇನ್ನೊಂದು ಎಚ್ಚರಿಕೆ, ಕೋಪ ನಿಯಂತ್ರಣ ಮತ್ತು ಮಾತಿನ ಶಕ್ತಿಯ ಬಗ್ಗೆ. ಇದು ನಾವಾಗಲೇ ಚರ್ಚಿಸಿದ ರಾಹು ಮತ್ತು ಬುಧನ ಪ್ರಭಾವಕ್ಕೆ ಸಂಬಂಧಿಸಿದ್ದೇ. ಖಂಡಿತ. ವಿಶ್ಲೇಷಣೆ ಹೇಳೋದೇನೆಂದ್ರೆ, ರಾಹುವಿನ ಪ್ರಭಾವದಿಂದ ಸಣ್ಣ ಪುಟ್ಟ ವಿಷಯಗಳಿಗೂ ಕಿರಿಕಿರಿ, ಕೋಪ ಬರೋ ಸಾಧ್ಯತೆ ಇರುತ್ತೆ. ಇದನ್ನ ಹೇಗೆ ನಿಭಾಯಿಸಬೇಕು? ಇದು ಕೇವಲ ಕೋಪವನ್ನ ನಿಯಂತ್ರಿಸಿ ಅನ್ನೋ ಸಾಮಾನ್ಯ ಸಲಹೆ ಅಲ್ಲ. ಬದಲಿಗೆ ಆ ಕಿರಿಕಿರಿಯ ಮೂಲ ರಾಹು ಅಂತ ಅರಿತುಕೊಂಡು ಆ ಕ್ಷಣದಲ್ಲಿ ಪ್ರತಿಕ್ರಿಯಿಸದೇ ಇರೋದೇ ನಿಜವಾದ ನಿಯಂತ್ರಣ. ಮಾತಿನ ಬಗ್ಗೆ ಹಾಗೆಯೇ ಬುಧನ ಪ್ರಭಾವದಿಂದ ನಾನ್ ಯಾವಾಗ್ಲೂ ಹೀಗೆ, ನನ್ನ ಹಣೆಬರಹವೇ ಇಷ್ಟು ಅನ್ನೋ ತರಹ ನಕಾರಾತ್ಮಕ ಮಾತುಗಳನ್ನ ನಿಲ್ಲಿಸ್ಬೇಕು. ಮಾತುಗಳಿಗೆ ಸೃಷ್ಟಿಸುವ ಶಕ್ತಿ ಇದೆ. ಸಕಾರಾತ್ಮಕವಾಗಿ ಮಾತನಾಡಬೇಕು. ಹೌದು, ಅದು ಸಕಾರಾತ್ಮಕ ಭವಿಷ್ಯಕ್ಕೆ ದಾರಿಯಾಗುತ್ತೆ. ಆಧ್ಯಾತ್ಮಿಕ ರಕ್ಷಣೆ ಮತ್ತು ಹೋಲಿಕೆಯ ಬಗ್ಗೆಯೂ ಕೆಲವು ಸಲಹೆಗಳಿವೆ. ಹೌದು, ಓಂ ನಮಃ ಶಿವಾಯ ಅಥವಾ ತಮ್ಮ ಇಷ್ಟದೇವರ ಮಂತ್ರವನ್ನ ದಿನಕ್ಕೆ ಕೆಲವು ಬಾರಿ ಜಪಿಸೋದು ಒಂದು ರೀತಿಯ ಆಧ್ಯಾತ್ಮಿಕ ಕವಚವನ್ನ ಸೃಷ್ಟಿಸುತ್ತೆ. ಮನೆಯನ್ನ ಸ್ವಚ್ಛವಾಗಿಡೋದು ಕೂಡ ನಕಾರಾತ್ಮಕ ಶಕ್ತಿಯನ್ನ ದೂರವಿಡುತ್ತೆ. ಮತ್ತು ಕೊನೆಯ ಸಲಹೆ, ಕೊನೆಯ ಮತ್ತು ಅತಿ ಮುಖ್ಯವಾದ ಸಲಹೆ, ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಯಶಸ್ಸನ್ನ ನೋಡಿ ತಮ್ಮ ಜೀವನವನ್ನ ಹೋಲಿಸಿಕೊಳ್ಳಬಾರದು. ಪ್ರತಿಯೊಬ್ಬರ ಪಯಣವೂ ವಿಭಿನ್ನ. ತಮ್ಮ ಸಮಯ ಬಂದಾಗ ತಮಗೆ ಸಲ್ಲಬೇಕಾದದ್ದು ಖಂಡಿತ ಸಿಗುತ್ತೆ ಅನ್ನೋ ನಂಬಿಕೆ ಇರಬೇಕು. ಹಾಗಾದ್ರೆ ಈ ಎಲ್ಲದರ ಒಟ್ಟು ಸಾರಾಂಶವನ್ನು ನೋಡೋದಾದ್ರೆ, ಕುಂಭರಾಶಿಯವರು ಕಷ್ಟಗಳೆಂಬ ತರಬೇತಿಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಹೌದು, ಅವರನ್ನ ಪರೀಕ್ಷಿಸಿದ ಗ್ರಹಗಳೇ ಈಗ ಅವರಿಗೆ ಆಶೀರ್ವಾದವಾಗಿ ಬದಲಾಗುತ್ತಿವೆ. ಇದು ಅವರ ಜೀವನದ ಒಂದು ಹೊಸ ಅಧ್ಯಾಯದ ಆರಂಭ. ನಿಖರವಾಗಿ ಅಂತಿಮವಾಗಿ ಹೇಳೋದಾದ್ರೆ, ಈ ಫೆಬ್ರವರಿಯಿಂದ ಅವರ ಆಂತರಿಕ ಶಕ್ತಿ ಮತ್ತು ಆತ್ಮವಿಶ್ವಾಸ ಗಣನೀಯವಾಗಿ ಹೆಚ್ಚಾಗಲಿದೆ. ಬೇರೆಯವರನ್ನ ಅವಲಂಬಿಸುವುದು ಕಡಿಮೆಯಾಗುತ್ತೆ. ಹೌದು, ಕಡಿಮೆಯಾಗಿ ತಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಬಲಗೊಳ್ಳಲಿದೆ. ಅದೇ ಅವರ ನಿಜವಾದ ರಕ್ಷಣೆ. ಇಲ್ಲಿ ಚಿಂತನೆಗೆ ಒಂದು ವಿಷಯವಿದೆ. ಹೇಳಿ. ಈ ಎಲ್ಲ ಅನುಭವಗಳು ಕೇವಲ ಗ್ರಹಗಳ ಆಟವಲ್ಲ, ಬದಲಾಗಿ ತಮ್ಮೊಳಗಿನ ಶಕ್ತಿಯನ್ನ ಅರಿಯಲು ಮಾಡಿದ ಒಂದು ಸುದೀರ್ಘ ಪ್ರಯಾಣ. ಈಗ ಪ್ರಶ್ನೆಯೇನೆಂದರೆ, ಈ ಹೊಸದಾಗಿ ಕಂಡುಕೊಂಡ ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆಯನ್ನ ಬಳಸಿ ಯಾವ ದಿಕ್ಕಿನಲ್ಲಿ ಮೊದಲ ಹೆಜ್ಜೆ ಇಡಬೇಕು? ಆ ಆಯ್ಕೆ ಈಗ ಸಂಪೂರ್ಣವಾಗಿ ಅವರ ಕೈಯಲ್ಲಿದೆ. ನಿಖರವಾಗಿ.